ಪ್ರಯೋಗ ಮಾಡ್ತಾ ಇದ್ದೀರಾ? ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಐತಾ ನಿಮಗೆ? ಹೌದಾ? ಏನು ಮಾಡ್ತಾ ಇದ್ದೀರಾ ನೀವು? ಫಾರ್ಮಸಿ ಏನು ಅನಿಸ್ತು? ಎಮ್ ಎಲ್ ಅವರು ಕಾಂಪಿಟೇಷನ್ ಮಾಡ್ತಾ ಖುಷಿ ಆಗ್ತಿದೆ. ನಮ್ಮ ಬೇರೆ ಕಡೆನೇ ನಡೆಸ್ತಾರೆ ಸರ್. ಆದರೆ ನೀವು ಒಂದು ಸಪೋರ್ಟ್ ಮಾಡಿ ಅವೆಲ್ಲ ಈಗ ಹಳೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಅವ್ರು ಹೇಳ್ತಾವ್ರೆ ಹಳೆ ಕಾಲದ್ದು ಅಂತ ಹೇಳಿ ಮೇಡಮ್. ರಂಗೋಲಿ ತುಂಬಾ ಇಂಪಾರ್ಟೆಂಟ್ ಕೊಡ್ತಿದ್ರು ಸರ್. ಈಗ ಟ್ರೆಂಡಿಂಗ್ ಟ್ರೆಡಿಷನ್ ಆಗಿರೋದ್ರಿಂದ ಯಾರು ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋಲ್ಲ. ಸೊ ಈಗ ನೀವು ಈ ಥರ ರಂಗೋಲಿ ಕಂಡಕ್ಟ್ ಮಾಡಿದಾಗ ನಮಗೊಂಥರ ಇನ್ನು ಮುಂದೆ ನಮ್ಮ ಹಿಂದೆ ಜನರೇಷನ್ ಈ ಥರ ಮಕ್ಕಳು ಕೂಡ ಕಂಟಿನ್ಯೂ ಮಾಡಬೇಕು ಅಂತ. ಥ್ಯಾಂಕ್ ಯು ಮೇಡಮ್. ಕಾಂಪಿಟೇಷನ್ ಮಾಡಕ್ಕೆ ಬಿಟ್ಟಿದ್ದೀರಾ ಅಂತ ನೀವೇ ಬಿಟ್ಟಿರೋದಾ? ಚೆನ್ನಾಗಿ ಬಿಟ್ಟಿದ್ದೀರಾ? ಹೌದಾ? ಕರೆಕ್ಟ್. ಹೌದಾ? ಎಲ್ಲಿದ್ದಾರೆ ಜಡ್ಜಸ್? ಜಾತ್ರೆಯಲ್ಲಿ ಬಿಟ್ಟಿದ್ದ ಸ್ಪರ್ಧೆಯಲ್ಲಿ ಬಿಟ್ಟಿದ್ದ? ಹುಡುಗಿ ಬಿಟ್ಟಿದೆ. ಹೌದಾ ಪುಟ್ಟಿ? ಕೊಟ್ಟರೆ ಯಾರು ಕೊಟ್ಟರು? ಚೆನ್ನಾಗಿ ಬಿಟ್ಟಿದ್ಯಮ್ಮ. ಏನು ಓದ್ತಾ ಇದೆಯಾ? ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದೆ. ಮನೆ ಸಿಗ್ತಾರೆ ಪಾರ್ಟಿಸಿಪೇಟೇ ಮಾಡಿರಲಿಲ್ಲ, ಭಾಗವಹಿಸಿರ್ಲಿಲ್ಲ. ಸೊ ರಂಗೋಲಿ ಬರೆದವ್ರಿಗೂ ಸಹ ಒಂದು ಹೊಸ ರೀತಿ ಹುರುಪು ಕೊಟ್ಟು ಬೇರೆದವ್ರು ನೋಡಿ ನಾನು ಹೊಸ ಆಯಾಮದಲ್ಲಿ ರಂಗೋಲಿನ ಬಿಡಿಸಿ ಚೆನ್ನಾಗಿ ಬಿಟ್ಬಿಟ್ಟಿದ್ದೀರಾ? ಅಂಶ ಬಿಟ್ಟು ಎಲ್ಲರೂ ನಮ್ಮ ಇದಕ್ಕೂ ಎಂಕರೇಜ್ಮೆಂಟ್ ಇಂದ ನಾವು ಮಾಡಿರೋದು. ಮಹಿಳೆಯರಿಗೆ ವಿನೂತನವಾಗಿ ರಂಗೋಲಿ ನಮ್ಮ ದೇಶದ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಮಹಿಳೆಯರಿಗೆ ಆಯೋಜನೆ ಮಾಡಿ ಅದು ಒಂದು ನೆಪ. ನಿಮ್ಮೆಲ್ಲರನ್ನು ಮಾತಾಡಿಸ್ಬೇಕು, ನಿಮ್ಮ ಕಷ್ಟ ಸುಖ ಕೇಳಬೇಕು ಅನ್ನೋದು ಇಂಪಾರ್ಟೆಂಟ್ ಸರ್. ಇದೇ ಇದರಲ್ಲಿ ನೀವು ಪ್ರತಿ ವರ್ಷ ನಮ್ಮ ಎಲ್ಲ ಸಲುವಾಗೂ ಇದೇ ತರ ಒಂದಲ್ಲ ಒಂದು ಸ್ಪರ್ಧೆಗಳನ್ನ ಒಂದೊಂದು ನಮ್ಗೊಂದು ಬೆಂಚ್ ಮಾರ್ಕ್ ಕೊಟ್ರಿ ಅಂದ್ರೆ ಇದು ಸ್ಟೇಜ್ ಮೇಲೆ ನಾವು ಸಹ ಭಾಗವಹಿಸಿ ನೆಲಮಂಗಲ ಉತ್ಸವ ಮಾಡ್ತಾ ಇದ್ದೀನಿ. ಅದರಲ್ಲೂ ಡಿಫ್ರೆಂಟ್ ಇವೆಂಟ್ ಇರುತ್ತೆ. ತಮ್ಗೆ ಯಾವ್ದು ಇಂಟ್ರೆಸ್ಟ್ ಆಯ್ತು ಅದ್ರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ. ಅದೇ ತರ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ನಮ್ಮೆಲ್ಲ ಜೊತೆ ಇದೆ. ನಾವೆಲ್ಲರೂ ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು. ಈ ಕಡೆ ಬಂದಿದೆ. ಯಾವ ಥರ ಖುಷಿ ಆಯಿತು? ಬೇಡ ಇಲ್ಲಿ ಹಾಂ ಅಲ್ಲೇ ಮಾಡಿದ್ರ? ಓಕೆ ನಮಗೆ ಆಪರ್ಚುನಿಟಿಗಳು ಸಿಗ್ತಾ ಇದೆ ಅಲ್ವಾ? ಯಾವಾಗಲೂ ಮುಂಚೆನೇ ನಾವು ಬಿಡೋದು ಕಮ್ಮಿನೇ. ಈ ಥರ ಬಂದಿರೋದ್ರಿಂದ ಎಲ್ಲರಿಗೂ ನೋಡ್ದಂಗಾಗುತ್ತೆ. ಎಲ್ಲ ಕಡೆ ಇದೇ ಥರ ಮುಂದೆ ಮಕ್ಕಳುಗಳೆಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಕಲ್ತ್ಕೋತಾರೆ. ನಮ್ಮ ಜನ್ರೇಷನ್ಗೆ ಲಾಸ್ಟ್ ಆಗೋದು ಬೇಡ, ಮುಂದೆ ಫ್ಯೂಚರಿಗೂ ಇದೇ ಥರ ಚೆನ್ನಾಗಿರಲಿ ಇನ್ನೂ. ಕಾಂಪಿಟೇಷನ್ ಅರೇಂಜ್ ಮಾಡಿದ್ದು ಸಾರ್ಥಕ ಆಯ್ತು ಅಂತ ಖುಷಿ ಆಯಿತು ಸರ್. ನಾವು ಮೊನ್ನೆ ಗೊಲಾಳಿದ್ದು ಮತ್ತಿದೆಲ್ಲ ನೋಡಿದ್ವಲ್ಲ, ಎಲ್ಲಿ ನೋಡಿದ್ರಿ? ಇವ್ರನ್ನೆಲ್ಲ ಯೂಟ್ಯೂಬಲ್ಲಿ ಇರ್ತೀವಿ ಸರ್, ನೋಡ್ತಾ ಇದ್ದೀವಿ. ಕಾಲೇಜಲ್ಲಿ ಇರ್ತೀವಿ, ನೋಡ್ತಾ ಇರ್ತೀವಿ. ಚೆನ್ನಾಗಿದೆ ಅನ್ಕೊಂಡು ಮೊನ್ನೆ ಅವತ್ತು ಸೋಷಿಯಲ್ ಮೀಡಿಯಾದ ನೋಡಿ ಚೆನ್ನಾಗೈತೆ ಅನಿಸ್ತು. ಇವತ್ತು ನೀವೇ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಖುಷಿ ಆಯಿತು. ಆಯ್ತು, ನಿಮ್ಮ ಸಹಕಾರಕ್ಕೆ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು. ಬನ್ನಿ, ಯಾರು ಗೆದ್ದಿದ್ರು ಮಹಿಳೆಯರು ಯಾರು ರಂಗೋಲಿಯನ್ನು ಬಿಟ್ಟಿದ್ದೀರಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಗಳನ್ನ ಜೊತೆ 2023ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾದ್ಮೇಲೆ ಸುಮಾರು 1,500 ಕೋಟಿಗೂ ಹೆಚ್ಚು ಮೊತ್ತದ ಅನುದಾನವನ್ನು ತಗೊಂಡು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀನಿ. ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಕಾರ್ಯಗಳನ್ನು, ಸವಲತ್ತುಗಳನ್ನು
ಜನರಿಗೆ ತಲುಪಿಸ್ತಕ್ಕಂಥದ್ದು ಅಷ್ಟೇ ಶಾಸಕನಾದಂಥ ನನ್ನ ಕೆಲಸ ಅಲ್ಲ. ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದ ಜನತೆಯ ಜೊತೆ ಈ ಕ್ಷೇತ್ರಕ್ಕೆ ವೈಯಕ್ತಿಕವಾಗಿ ಏನಾದರೂ ಸೇವೆಯನ್ನು ಮಾಡಬೇಕು, ಕ್ಷೇತ್ರದ ಜನತೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ವಿಭಿನ್ನವಾಗಿ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ 2026 ಫೆಬ್ರವರಿ 14ನೇ ತಾರೀಕಿನಂದು ನೆಲಮಂಗಲ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸುಮಾರು 4,500 ವಿದ್ಯಾರ್ಥಿನಿಯರಿಗೆ SSLC ಮತ್ತು PUC ಪರೀಕ್ಷೆಯಲ್ಲಿ 75% ಹೆಚ್ಚು ಅಂಕಗಳನ್ನು ಯಾರು ಗಳಿಸಿದ್ದಾರೆ ಅವರೆಲ್ಲರಿಗೂ ಸಹ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವ್ರನ್ನ ಮತ್ತು ಅವಧೂತ ಗುರುಗಳಾಗಿರ್ತಕ್ಕಂಥ ವಿನಯ್ ಗುರೂಜಿ ಅವರನ್ನ, DK ಸುರೇಶ್ ಅವರನ್ನ ಕರೆಸಿ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೋತ್ಸಾಹವಾಗಿ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಕಳೆದ ಫೆಬ್ರವರಿ ತಿಂಗಳಲ್ಲಿ. ಅದಾದ ನಂತರ ಈ ಕ್ಷೇತ್ರದ ಸಾವಿರಾರು ಸಂಖ್ಯೆಯ ಮಹಿಳೆಯರು ನನ್ನ ಕ್ಷೇತ್ರದಲ್ಲಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ಏನಾದರೂ ನಾನು ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಮಗೂ ಮತ್ತು ನಮ್ಮ ಸಂಸ್ಕೃತಿಗೂ ಭಾಳ ಒಂದು ಸಂಬಂಧದ ಕೊಂಡಿಯಾಗಿರ್ತಕ್ಕಂಥ ರಂಗೋಲಿ ಅಂದರೆ ಒಂದು ಶುಭ ಸೂಚಕವಾಗಿರ್ತಕ್ಕಂಥದ್ದು ನಮ್ಮ ಧರ್ಮದ ಪ್ರಕಾರ. ಯಾವುದೇ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಶುಭ ಸಮಾರಂಭ ನಮ್ಮ ಮನೇಲಿ ಆಗ್ತದೆ ಅಂತಂದರೆ ರಂಗೋಲಿಯನ್ನು ಬಿಡಿಸಿ ನಾವು ಅದರಿಂದ ಪ್ರಾರಂಭ ಮಾಡ್ತೀವಿ. ಹಬ್ಬ ಮಾಡಿದ್ಮೇಲೆ ಯಾರು ರಂಗೋಲಿ ಹಾಕಲ್ಲ, ರಂಗೋಲಿ ಯಾಕೆ ಹಬ್ಬ ಮಾಡೋದು ಅಂತ ಶುಭದಾಯಕವಾಗಿರ್ತಕ್ಕಂಥದ್ದನ್ನ ಗೌರವಾನ್ವಿತ ತಾಯಂದಿರು ಸಹೋದರಿಯರಾದ ತಮ್ಮ ಕೈಲಿ ರಂಗೋಲಿಯನ್ನು ಬಿಡಿಸಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನ, ಸಂಸ್ಕೃತಿಯನ್ನ ಆ ಭಾಗದ ಜನತೆಗೆ ಅನಾವರಣಗೊಳಿಸಿ ತಮ್ಮನ್ನ ಪ್ರೇರೇಪಿಸಿ ತಮ್ಮನ್ನ ಉತ್ತೇಜಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಇದೆಲ್ಲದರ ಜೊತೆಗೆ ನಾನು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಇರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಕ್ಕಂಥದ್ದು ಇರ್ಬೋದು, ಆ ಸಂದರ್ಭದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಇಲಾಖೆ ಅಧಿಕಾರಿಗಳು ಅಷ್ಟೇ ನನಗೆ ಸಿಗ್ತಾರೆ. ಇವೆಲ್ಲ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು, ಸಹೋದರಿಯರು, ತಾಯಂದಿರು ನಿಮ್ಮ ಜೊತೆ ಬಂದು ಮುಕ್ತವಾಗಿ ನಾನು ಮಾತನಾಡಲಿಕ್ಕೆ ಆ ಸಂದರ್ಭದಲ್ಲಿ ಆಗಲ್ಲ. ಹಾಗಾಗಿ ನೀವೆಲ್ಲ ಆಶೀರ್ವಾದ ಮಾಡಿರ್ತಕ್ಕಂಥ ನಿಮ್ಮ ಜೊತೆ ನಾನು ಬೆರಿಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಕಷ್ಟ ಸುಖವನ್ನು ಹಂಚ್ಕೋಬೇಕು, ಅದ್ರ ಜೊತೆಗೆ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಒಂದು ಅವಕಾಶವನ್ನು ನಾನು ಸೃಷ್ಟಿ ಮಾಡ್ಕೋಬೇಕು. ಸುಮ್ಮನೆ ನಾನು ಕಾರ್ಯಕರ್ತರು, ಮುಖಂಡರಿಗೆ ಅಷ್ಟೇ ಸೀಮಿತವಾಗಬಾರ್ದು, ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಜನತೆ ಜೊತೆ ಬೆರಿಬೇಕು ಅಂತ ಉದ್ದೇಶದಿಂದ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಗೊಲ್ಲಳ್ಳಿ ಪಂಚಾಯತಿಂದ ಪ್ರಾರಂಭ ಮಾಡಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ನಿಮ್ಮದೇ ಮೊದಲು SMS ಲೇಔಟ್ದಿಂದನೇ ಪ್ರಾರಂಭ ಮಾಡಿದ್ದೀನಿ. ನೀವೆಲ್ಲ ಸುಮಾರು 60 ರಂಗೋಲಿಯನ್ನು ಬಿಟ್ಟು ಈ ರಂಗೋಲಿ ಸ್ಪರ್ಧೆಗೆ ಬೆಂಬಲವನ್ನು, ಆಶೀರ್ವಾದವನ್ನು ನೀವು ಮಾಡಿದ್ದೀರಾ. ಖಂಡಿತ ನಾನು ಯಾವತ್ತೂ ನಿಮಗೆ ಋಣಿಯಾಗಿರ್ತೇನೆ. ಈ ಒಂದು ಸ್ಪರ್ಧೆಯಲ್ಲಿ ಅಭಿನಂದಿಸ್ತೀನಿ. ನೀವು ಬಿಟ್ಟಿರ್ತಕ್ಕಂಥ ರಂಗೋಲಿಯನ್ನು ನೋಡಿ ನನಗೂ ಸಂತೋಷ ಆಗೈತೆ. ಇಲ್ಲಿ ಯಾರು ನೀವು ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನವನ್ನು ಪಡಿತೀರಾ ಅವ್ರನ್ನ ತಾಲೂಕು ಮಟ್ಟದಲ್ಲಿ ಇನ್ನೊಂದು 1.5 ತಿಂಗಳಲ್ಲಿ ಮತ್ತೊಂದು ಸ್ಪರ್ಧೆಯನ್ನು ಮಾಡ್ತೀನಿ. ಇಲ್ಲಿ ಗೆದ್ದಂಥವ್ರು ಬಂದು ಅಲ್ಲಿ ರಂಗೋಲಿ ಹಾಕ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ದಿನಾಂಕವನ್ನು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಿಳಿಸ್ತಾರೆ. ಇವತ್ತೇನು ನೀವು ರಂಗೋಲಿ ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವಾಸಣ್ಣ ಅವ್ರ ಸಹೋದರರು ಪ್ರದೀಪಣ್ಣ, ಕೆಂಪಣ್ಣ, ಗಣೇಶಣ್ಣ ಎಲ್ಲರಿಗೂ ಸಹ ನಾನು, ನಮ್ಮ ರಾಮಕೃಷ್ಣಣ್ಣ ಇದ್ದಾರೆ, ಎಲ್ಲರಿಗೂ ಮಂಜಣ್ಣಾದಿಯಾಗಿ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ಮುಂದೆ ಸದಾ ನಿಮ್ಮ ಜೊತೆ ಸದಾ ಇರ್ತೀನಿ ನಿಮ್ಮ ಕಷ್ಟ ಸುಖಗಳಲ್ಲಿ. ಇವತ್ತು ನೋಡಿ ಇಲ್ಲಿ ಬಂದಿದ್ದಕ್ಕೆ ಅಲ್ಲಿ ಒಬ್ಬರು ಅಕ್ಕ ಹೇಳಿದ್ರು ರಸ್ತೆನೂ ಮತ್ತು ಚರಂಡಿ ಸಮಸ್ಯೆ ಐತಿ ಅಂತೇಳಿ, ಅದನ್ನು ಸಹ ಇತ್ಯರ್ಥ ಪಡ್ತಕ್ಕಂಥ ಕೆಲಸ ಮಾಡ್ತೀನಿ.